ಪಕ್ಕ ಒದರ್ತಾವಳೆ. ವಿಜಯಪುರ ಟು ಮಂಗಳೂರು ಟ್ರೈನ್ ಅಂತೇಳಿ. ಇದೇಪ್ಪ ನಮ್ಮ ಟ್ರೈನು ಈಗ ಹೋಗೋದು, ಕುಕ್ಕೆ ಹೋಗೋ ಟ್ರೈನ್ ನಮ್ಮದು. ಪ್ಲಾಟ್ಫಾರ್ಮ್ 2ಕ್ಕೆ ನಿಂತಿದೆ ಅಣ್ಣ. ಸರಿ ಅಣ್ಣ, ಚೂರು ವಿಡಿಯೋ ಮಾಡ್ತೀನಿ. ನೋಡ್ಕೊಳ್ಳಿ. ಪೋಸ್ಟರ್ ಟ್ರೈನ್ ಮೇಲೆ. ವಿಜಯಪುರ ರೈಲು ನಿಲ್ದಾಣ ನಿಮಗೆ ಸ್ವಾಗತವನ್ನು ಕೋರ್ಲಿ ಗುರು. ಹಿಂಗೆ ರೆಡಿ ಆಗಿದ್ದೀನಿ ನೋಡ್ರಪ್ಪ, ಚೆನ್ನಾಗಿದ್ದಾನಲ್ಲ. ಯಾಕೋ ಸ್ವಲ್ಪ ಕಲರ್ ಕಮ್ಮಿ ಆದಂಗೆ ಅನಿಸ್ತಿದೆ, ಪರವಾಗಿಲ್ಲ. ನಮ್ಮ ರೈಲ್ವೆ ಡಬ್ಬಿ S5 ಸೀಟ್ ನಂಬರ್ 15 ಇಲ್ಲ 23, ಸಾರಿ. ಆದ್ರೆ ಈ ಥರ ಸೀಟ್ ಸಿಕ್ಕರೆ ಒಂಥರ ಏನೋ ಖುಷಿ ಅಲ್ಲ. ಎಲ್ಲ ವ್ಯೂಸ್ನ ನೋಡ್ಕೊಂಡು ಹೋಗ್ಬೋದು. ಹೊಂಟು ಟ್ರೈನು 3:30ಕ್ಕೆ ಎಕ್ಸಾಕ್ಟ್ ಬಿಡುತ್ತೆ ಟ್ರೈನ್ ಇದು ವಿಜಯಪುರಿಂದ. ಬಾಯ್ ವಿಜಯಪುರ್ ಹೋಗ್ಬಿಡೋಣ ಒಂದು ರೌಂಡ್ ಕುಕ್ಕೆಗೆ, ಮತ್ತೆ ಬರಬೇಕು. ಎಷ್ಟೇ ಆಗಲಿ ನಮ್ಮೂರಲ್ಲ, ಎಷ್ಟಂತ ಬೇರೆಯವ್ರಿಗೆ ಹೋಗೋಕ್ಕಾಗತ್ತೆ, ಮತ್ತೆ ನಮ್ಮೂರಿಗೆ ಬರಲೇಬೇಕು. ಸೊ ಕೆನೆಲ್ ತುಂಬಿ ಹರಿತಿದೆ, ಅಂದರೆ ಮಳೆ ಕೂಡ ಚೆನ್ನಾಗಾಗಿದೆ, ಪರವಾಗಿಲ್ಲ. ಈ ಸಲ ಮಳೆ ಯಾಕೋ ಕರುಣೆ ತೋರಿದಾನೆ. ಯಾರೋ ಅಂದಿದ್ರಪ್ಪ ವಿಜಯಪುರ ಅರಣ್ಯವಿಲ್ಲದ ನಾಡು ಅಂತೇಳಿ. ನೋಡ್ರಿ ಹೆಂಗಿದೆ ನೋಡ್ರಿ ಅರಣ್ಯ ನಮ್ಮದು. ಅಣ್ಣ ಇಲ್ಲಿ ನೋಡೋಣ, ಇಲ್ಲಿ ಕ್ಯಾಪು ನೀರು ಕುಡಿತಿದ್ಯಲ್ಲಣ್ಣ, ಬಿಡೋಣ, ಎಷ್ಟು ಕುಡಿತೀಯಾ? ಸೊ ಇಲ್ಲೊಂದು ವಾಟರ್ ಬಾಟ್ಲ್ ತೊಗೊಂಬರೋಣ ತಡ್ರಣ ಹೋಗಿ.
ನ್ಯೂ ಬ್ರಿಡ್ಜ್ ಇದು, ನೀವು ಮಾಡಿದಾರೆ, ಇತ್ತೀಚೆಗೆ ಮಾಡಿದ್ದಾರೆ ಇದನ್ನು ಮೇಲಿಂದ. ಸರಿ, ಹೋಗಿ ಊಟ ಗಿಟ ಮಾಡ್ಕೊಂಡು ಬರೋಣ. ಹೊಟ್ಟೆ ತುಂಬ ಹಸ್ತಿದೆ. ನೋಡ್ತಿದ್ದೀನಿ ಯಾರೂ ಇಲ್ಲ, ವಿಡಿಯೋ ಪೋಸು ಕೊಡ್ತಿದ್ದೀನಿ, ಪೋಸ್ ಕೊಡೋ ಥರ ಆ್ಯಕ್ಟಿಂಗು ಮಾಡ್ತಿದ್ದೀನಿ. ಸೊ ನೈಟ್ ವ್ಯೂವು ಈಗ ನೋಡೋಣ ಹೆಂಗಿದೆ ವ್ಯೂವು. ವಾವ್, ವಾಟ್ ವ್ಯೂ ಯಾರ್. ಈ ಮಂಜು, ಈ ಹೋಗ್ತಿರೋ ರೈಲು, ಕೆಳಗೆ ಬ್ರಿಡ್ಜು, ಏನೋ ಒಂಥರ ನೋಡೋಕೆ ಖುಷಿ. ಒಂದ್ಸಲ ಬಂದು ನೋಡಿ ಹೆಂಗಿದೆ ಅಂದರೆ, ಈ ವಿಡಿಯೋದಲ್ಲಿ ನೋಡೋಕ್ಕಿಂತ ಒಂದ್ಸಲ ರಿಯಲಾಗಿ ನೋಡಿ ಹೆಂಗಿರುತ್ತೆ ಅಂತ ನೀವು ಊಹೆ ಮಾಡಿರಲ್ಲ, ಅಷ್ಟು ಮಸ್ತಿದೆ ನೋಡಿ. ಆ ಗಿಡ ಮರ ಎಷ್ಟು ಸಖತ್ತಾಗಿದೆಯಲ್ಲ. ಟ್ರೈನ್ ನೋಡಲಿ ಏನೂ ಕಾಣ್ತಾನೆ ಇಲ್ಲ, ಎಲ್ಲೂ ಒಳಗೆ ಹೋಗ್ತಿದೆ ಸ್ವರ್ಗದಲ್ಲಿ ಅಂದಂಗೆ ಅನ್ಸುತ್ತೆ. ಇದೊಂದು ಟನಲ್. ಈ ಟನಲ್ ಬಂದ ತಕ್ಷಣ ಒಳಗಿನವರೆಲ್ಲ ಹಿಂಗೆ ಚೀರ್ತಾರಲ್ಲ, ಏನು ಖುಷಿಗೆ ಚೀರ್ತಾರೋ, ದುಃಖಕ್ಕೂ ಚೀರ್ತಾರೋ, ಅವ್ರು ಚೀರ್ತಾರೋ. ಯಾಕಂದರೆ ಇಂಥ ಕಾಡಲ್ಲಿ ಈ ಥರ ಗುಡ್ಡದಲ್ಲಿ ಟನಲ್ ಮಾಡೋದು ನಾಟ್ ಇಂಪಾಸಿಬಲ್. ಅಷ್ಟು ನನಗೆ ಕಟ್ಟೋದವ್ರಿಗೆ ಗೊತ್ತಿರುತ್ತೆ ಎಷ್ಟು ಪ್ರಾಣಗಳು ಹೋಗಿದ್ದು ಇದನ್ನು ಕಟ್ಟಬೇಕಾದ್ರೆ ಎಷ್ಟು ಕುಸಿತ ಆಗಿರುತ್ತೋ ಹೇಳಕ್ಕೆ ಬರಲ್ಲ. ನೋಡಿ ಹಾಗೆ ಹೆಂಗಿದೆ ಅಂತ.
ಇದಕ್ಕೆ ನಮ್ಗೇನು ಭಾಳ ಖರ್ಚಾಗಲ್ಲ ಈ ವ್ಯೂ ನೋಡೋಕ್ಕೆ. ಜಸ್ಟ್ ನೀವು 220 ಕೊಟ್ಟರೆ ಸಾಕು, ಜನರಲಲ್ಲಿ ನೀವು ಆರಾಮಾಗಿ ಬರ್ಬೋದು. ಬೇಡ ನಾನು ಆರಾಮ್ ಮಲ್ಕೊಂಡು ಬರ್ತೀನಿ ಅಂದ್ರೆ ಸ್ಲಿಪ್ಪರ್ನ ಬುಕ್ ಮಾಡ್ಕೊಳ್ಳಿ. ಜಸ್ಟ್ 500ಗೆ ಬುಕ್ ಆಗುತ್ತೆ ಟ್ರೈನ್. ನೋಡಿ ಹೆಂಗಿದೆ ನೋಡಿ ವ್ಯೂ. ವಾ, ಸಿ ಇಂಥ ಪ್ಲೇಸ್ ಯಾರಿಗ್ರಿ ಸಿಗುತ್ತೆ, ಅಷ್ಟು ಸಖತ್ತಾಗಿದೆ ಇದು.
ಐ ಥಿಂಕ್ ಇದೇ ಲಾಸ್ಟ್ ಅನ್ಸುತ್ತೆ ಇದು. ಈಗ ಬರ್ತಿರ್ಬೋದು. ಈಗ ನಮ್ಮದೇ ನೆಕ್ಸ್ಟ್ ಸ್ಟೇಷನ್ ತೋರಿಸಿದೆ ಮೈ ಟ್ರೈನ್ ಇದೆಯಲ್ಲ ಆ್ಯಪಲ್ಲಿ. ಸಿ ಬಂತು ನೋಡಿ, ಇದೇ ಕುಕ್ಕೆ ಸ್ಟೇಷನ್. ಹೆಂಗಿದೆ ನೋಡಿ ಎಲ್ಲ. ಹೆಂಗಿದೆ ನೋಡಿ ಔಟ್ಸೈಡ್ ಲುಕ್. ಸುಬ್ರಹ್ಮಣ್ಯ ರೋಡ್ಗೆ ಸ್ವಾಗತ. ಇವತ್ತು ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಬೆಟರ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಟ್ರೈನಲ್ಲಿ ಬರೋದು. ಈ ಟ್ರೈನಲ್ಲಿ ಜರ್ನಿ ಇದೆಯಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಕರ್ನಾಟಕದ ಸ್ವರ್ಗ ಅಂತಲೇ ಹೇಳ್ಬೋದು. ಒಂದು ಸಲ ನೀವು ಬಂದು ನೋಡಿ, ಅದು ಟ್ರೈನಲ್ಲಿ ಬಂದು ನೋಡಿ. ದಿಸ್ ಇಸ್ ಮೈ ಪರ್ಸನಲ್ ಸಜೆಷನ್. ಯಾಕಂದರೆ ನೀವು ಟ್ರೈನಲ್ಲಿ ಬರ್ತೀರಲ್ಲ, ಸಕಲೇಶ್ಪುರ ಟು ಕುಕ್ಕೆವರೆಗೂ ಕರ್ನಾಟಕ ಸ್ವರ್ಗ. ಪಶ್ಚಿಮ ಘಟ್ಟಗಳು, ಆ ನದಿಗಳು, ಜಲಪಾತಗಳು ಎಲ್ಲವೂ ಕೂಡ ಒಂದೇ ಕಡೆ ಕಾಣುತ್ತೆ. ಸೊ ಬೆಟರ್ ನೀವು ಟ್ರೈನಲ್ಲಿ ಬನ್ನಿ. ಆ ಟ್ರೈನ್ ರೂಟ್ ಅಂತೂ ನಿಮ್ಗೆ ಗೊತ್ತೇ ಇದೆ. ನಾರ್ಮಲ್ ಆಗಿ ಬಿಜಾಪುರದಿಂದ ಮಂಗಳೂರು ಟ್ರೈನು ಮಧ್ಯಾಹ್ನ 3 ಗಂಟೆಗೆ ಬಿಡುತ್ತೆ, ಬೆಳಿಗ್ಗೆ 7 ಗಂಟೆಗೆ ಒಂದು ಕುಕ್ಕೆ ತಲುಪುತ್ತೆ. ಸೊ ನಂತರ ಏನು ಮಾಡೋದು ಅಂದರೆ, ನೀವು ಯಾವಾಗ ಸ್ಟೇಷನ್ ಬರ್ತಿರಲ್ಲ ಅಲ್ಲಿಂದ 50 ರೂಪಾಯಿ ಕೊಟ್ಟರೆ ಸಾಕು, ನಿಮಗೆ ದೇವಸ್ಥಾನ ಕರ್ಕೊಂಡು ಹೋಗಿ ಬಿಡ್ತಾರೆ ಅವರು. ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹಿಂದೆ ಕಾಣ್ತಿದೆಯಲ್ಲ ಈ ಕುಮಾರಧಾರ ನದಿ ಅಂತೇಳಿ, ಇಲ್ಲಿ ಬಂದು ಜಳಕ ಮಾಡ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗಿ. ಯಾಕಂದರೆ ಇಲ್ಲಿಯವ್ರು ಹೇಳೋ ಪ್ರಕಾರ ನಿಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿ. ಸೊ ಇದರಿಂದ ನೀವು ಇಲ್ಲಿ ಜಳಕ ಮಾಡ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗ್ಬೋದು. ಇದನ್ನ ನೀವು ಬರೋದಾದ್ರೆ, ಕುಕ್ಕಿಗೆ ಬರೋದಾದ್ರೆ ಬೆಟರ್ ನೀವು ಮಾನ್ಸೂನಲ್ಲಿ ಅಂದರೆ ಮಳೆಗಾಲದಲ್ಲಿ ಬರೋದ್ರಿಂದ ತುಂಬ ಒಂಥರ ಗ್ರೀನರಿ ಕಾಣುತ್ತೆ. ವ್ಯೂಸ್ ಎಲ್ಲ ಸಖತ್ ಅಂತಾನೆ ಹೇಳ್ಬೋದು. ಇದೇ ನೋಡ್ರಪ್ಪ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಹಿಂದೆ ಕಾಣ್ತಿರೋದು, ಅಲ್ಲಿ ಏನು ಕಾಣ್ತಿದ್ದಲ್ಲ ಅದು ಕುಮಾರ ಪರ್ವತ. ಅಲ್ಲಿ ಎಷ್ಟೋ ಜನ ಟ್ರೆಕ್ಕಿಂಗ್ ಕೂಡ ಹೋಗ್ತಿದ್ದಾರೆ, ನೀವು ಕೂಡ ಹೋಗ್ಬೋದು. ಅದನ್ನು ಅರಣ್ಯ ಇಲಾಖೆಯಲ್ಲಿ ಟ್ರೆಕ್ನ ಬುಕ್ ಮಾಡ್ಕೊಳ್ಳಿ, ನಂತರ ಹೋಗಿ ಅಷ್ಟೇ.